ದಾವಣಗೆರೆ ಉಪಚುನಾವಣೆ ಮುಸ್ಲಿಂ ಸಮುದಾಯದ ಒಳಗಡೆ ಕೆಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. 80,000 ಮುಸ್ಲಿಂ ಮತದಾರರಿರುವ ದಾವಣಗೆರೆಯಲ್ಲಿ ಮುಸ್ಲಿಮರಿಗೆ ಕಾಂಗ್ರೆಸ್ ಟಿಕೆಟ್ ನೀಡಬೇಕು ಎಂಬ ಹಕ್ಕೊತ್ತಾಯ ಕೇಳಿಬಂತು. ಆದರೆ ಕಾಂಗ್ರೆಸ್ ಲೆಕ್ಕಿಸಲಿಲ್ಲ. ಶಾಮನೂರು ಕುಟುಂಬದ 3ನೇ ತಲೆಮಾರು ಆಗಿರುವ 27 ವರ್ಷದ ಸಮರ್ಥ ಶಾಮನೂರ್ಗೆ ಕಾಂಗ್ರೆಸ್ ಟಿಕೆಟ್ ನೀಡಿತು. ಇದನ್ನು ಪ್ರತಿಭಟಿಸಿ ಸುಮಾರು 2 ಡಜನ್ನಷ್ಟು ಮುಸ್ಲಿಮರು ನಾಮಪತ್ರ ಸಲ್ಲಿಸಿದರು. SDPI ಪಕ್ಷ ಕೂಡ ತನ್ನ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿತು. ಕಾಂಗ್ರೆಸ್ ಪಕ್ಷ ಮುಸ್ಲಿಮರನ್ನು ಓಟಿಗಾಗಿ ಮಾತ್ರ ಬಳಸಿ ಬಿಸಾಕ್ತಾ ಇದೆ ಎಂಬ ಆಕ್ರೋಶವನ್ನು SDPIಯ ಬೆಂಬಲಿಗರು ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತಪಡಿಸಿದರು. ಆದರೆ ಇದೇ ಪಕ್ಷ ಕೇರಳದ ಮಂಜೇಶ್ವರದಲ್ಲಿ ತನ್ನ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿರುವುದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಪರ ಮತ್ತು ವಿರುದ್ಧ ಅಭಿಪ್ರಾಯಗಳು ವ್ಯಕ್ತವಾದವು. ಕರ್ನಾಟಕದ ಗಡಿಭಾಗದ ಮಂಜೇಶ್ವರದಲ್ಲಿ UDF ಪಕ್ಷದ ಅಶ್ರಫ್ ಅವರು ಹಾಲಿ ಶಾಸಕರಾಗಿದ್ದಾರೆ. ಅವರ ವಿರುದ್ಧ ಅಭ್ಯರ್ಥಿಯನ್ನು ಏಕೆ ನಿಲ್ಲಿಸಿದಿರಿ ಎಂಬ ಪ್ರಶ್ನೆಯನ್ನು ಜನಸಾಮಾನ್ಯರು ಕೇಳತೊಡಗಿದರು. ದಾವಣಗೆರೆಯಲ್ಲಿ ಮುಸ್ಲಿಮರಿಗೆ ಅನ್ಯಾಯವಾಗಿದೆ ಎಂದು ಹೇಳುವಾಗ ಮಂಜೇಶ್ವರದಲ್ಲಿ ಮುಸ್ಲಿಂ ಅಭ್ಯರ್ಥಿಯ ವಿರುದ್ಧವೇ ಇನ್ನೋರ್ವ ಮುಸ್ಲಿಂ ಅಭ್ಯರ್ಥಿಯನ್ನು SDPI ಕಣಕ್ಕಿಳಿಸಿರುವ ಉದ್ದೇಶ ಏನು ಎಂಬ ಪ್ರಶ್ನೆಯನ್ನು ಅನೇಕರು ಕೇಳಿದರು. ಅಂತಿಮವಾಗಿ SDPI ಮಂಜೇಶ್ವರದ ತನ್ನ ಅಭ್ಯರ್ಥಿ ಅಶ್ರಫ್ಗೆ ನಾಮಪತ್ರವನ್ನು ಹಿಂತೆಗೆದುಕೊಳ್ಳುವಂತೆ ಸೂಚಿಸಿತು. ಆದರೆ ಅವರು ಇದರಿಂದ ಅಸಮಾಧಾನಗೊಂಡರು. ಪಕ್ಷದ ಜಿಲ್ಲಾ ಸಮಿತಿಗೆ ರಾಜೀನಾಮೆ ನೀಡಿದರು. പാർട്ടിയാണ് എന്നെ മത്സരിക്കാൻ പറഞ്ഞത്. പാർട്ടി തന്നെ പിന്നെ പിൻവലിക്കാൻ വേണ്ടി എന്ന് പറഞ്ഞു. അതുകൊണ്ട് പിൻവലിച്ചു. എന്താണ് അതിന്റെ ഒരു പാർട്ടി അങ്ങനെ തീരുമാനം എടുക്കാൻ കാരണം എന്തെന്ന് എനിക്കത് വ്യക്തമായിട്ടില്ല. എന്നാലും പാർട്ടി പറഞ്ഞത് കൊണ്ട് ഞാൻ പിൻവലിച്ചു. എനിക്ക് തോന്നുന്നു ചിലപ്പോ പിന്നെ UDFുമായിട്ട് എന്തെങ്കിലും ചർച്ച ചെയ്തിട്ടുണ്ടാവാന്നാണ് വിചാരിക്കുന്നത്. പാർട്ടി ഭാരവാഹിത്വമൊക്കെ രാജിവെച്ചു. ജില്ലാ പ്രസിഡന്റിന്റെ അടുത്ത് പാർട്ടി ഭാരവാഹിത്വം രാജിവെച്ചിട്ടാണ് അവിടുന്ന് വരുന്നത്. ഞാൻ പിന്നെ പ്രാഥമിക അംഗത്വത്തിന്റെ കാര്യത്തിൽ ആലോചിക്കുന്നുണ്ട്. ವೀಕ್ಷಕರೇ, ಇದು ಎಡಿಟರ್ಸ್ ಪಿಕ್. ಈ ಇಡೀ ಬೆಳವಣಿಗೆಯು ಕೆಲವು ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತೆ. ದಾವಣಗೆರೆಯಲ್ಲಿ ಮುಸ್ಲಿಮರಿಂದ 2 ಡಜನ್ನಷ್ಟು ನಾಮಪತ್ರ ಸಲ್ಲಿಕೆಯಾಗುವುದಕ್ಕೆ ಕಾರಣ ಏನು? ಒಂದು ಕಡೆ ಮುಸ್ಲಿಮರಿಗೆ ಪ್ರಾತಿನಿಧ್ಯ ಇಲ್ಲ ಎಂಬ ಆರೋಪ ಇದೆ. ರಾಜ್ಯ ವಿಧಾನಸಭೆಗೆ ದಾವಣಗೆರೆಯಿಂದ ಓರ್ವ ಮುಸ್ಲಿಂ ವ್ಯಕ್ತಿಯನ್ನು ಜನಪ್ರತಿನಿಧಿಯಾಗಿ ಕಳಿಸಿಕೊಡಬೇಕು ಎಂಬ ಆಗ್ರಹ ಈ ಆರೋಪದಲ್ಲಿ ವ್ಯಕ್ತವಾಗುತ್ತೆ. ಇನ್ನೊಂದು ಕಡೆ 2 ಡಜನ್ ಮುಸ್ಲಿಮರು ನಾಮಪತ್ರ ಸಲ್ಲಿಸ್ತಾರೆ. ಹೀಗೆ ಮಾಡುವುದರಿಂದ ಮುಸ್ಲಿಂ ಅಭ್ಯರ್ಥಿ ಚುನಾಯಿತರಾಗಲು ಸಾಧ್ಯವೇ ಎಂಬ ಪ್ರಶ್ನೆಯೂ ಎದುರಾಗುತ್ತೆ. ಮುಸ್ಲಿಂ ಅಭ್ಯರ್ಥಿಯನ್ನು ವಿಧಾನಸಭೆಗೆ ಕಳುಹಿಸಿಕೊಡಬೇಕಾದ್ರೆ ಅಲ್ಲೊಂದು ಸ್ಟ್ರಾಟಜಿ ಬೇಕಾಗುತ್ತೆ. ಸರ್ವಸಮ್ಮತ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವುದು ಮತ್ತು ಅವರ ಬೆನ್ನಿಗೆ ನಿಂತು ಕೆಲಸ ಮಾಡುವುದು ಕೂಡ ಮುಖ್ಯ ಆಗುತ್ತೆ. ಆ ವ್ಯಕ್ತಿ ಆ ಕ್ಷೇತ್ರದ ಉದ್ದಕ್ಕೂ ಪ್ರಚಾರ ಮಾಡಬೇಕಾಗತ್ತೆ. ಮನೆ ಮನೆಗೆ ತೆರಳಿ ಪ್ರಚಾರ ಕಾರ್ಯವನ್ನು ಕೈಗೊಳ್ಳಬೇಕಾಗತ್ತೆ. ತಾನೇಕೆ ಸ್ಪರ್ಧೆಯಲ್ಲಿದ್ದೇನೆ ಮತ್ತು ಅದರ ಅನಿವಾರ್ಯತೆ ಏನು ಅನ್ನುವುದನ್ನು ಜನರಿಗೆ ತಿಳಿಸಬೇಕಾಗತ್ತೆ. ಈ ಅಭ್ಯರ್ಥಿ ಕೇವಲ ಮುಸ್ಲಿಮರ ಅಭ್ಯರ್ಥಿಯಾಗಿ ಮಾತ್ರ ಗುರುತಿಸಿಕೊಳ್ಳೋದಲ್ಲ, ಆ ಕ್ಷೇತ್ರದ ಎಲ್ಲ ಮತದಾರರ ಪ್ರತಿನಿಧಿಯಾಗಿ ತನ್ನನ್ನು ರೆಪ್ರೆಸೆಂಟ್ ಮಾಡಬೇಕಾಗತ್ತೆ. ಹೀಗೆ ಆಗಬೇಕಾದ್ರೆ ಸಾಕಷ್ಟು ಸಮಯ, ಪೂರ್ವ ಸಿದ್ಧತೆ, ತಯಾರಿಗಳೆಲ್ಲ ಮಾಡಬೇಕಾಗತ್ತೆ. ಆದರೆ ಮುಸ್ಲಿಂ ಸಮುದಾಯದ ಬೇಡಿಕೆ ಮತ್ತು ಆಕ್ರೋಶಗಳೆಲ್ಲ ಕ್ಷಣದ ಆವೇಶದಂತೆ ಕಾಣಿಸುತ್ತೆ. ಜನಪ್ರತಿನಿಧಿಯಾಗುವುದಕ್ಕೆ ಸಮುದಾಯದ ಒಳಗಡೆ ಯಾವುದೇ ಸಿದ್ಧತೆ ಕಾಣಿಸೋದಿಲ್ಲ. ಎಲ್ಲ ಮತದಾರರನ್ನು ಪ್ರತಿನಿಧಿಸಬಲ್ಲ ನಾಯಕತ್ವದ ಗುಣ ಇರುವ ವ್ಯಕ್ತಿಯನ್ನು ತಯಾರಿಸುವುದು ನಡೆಯೋದಿಲ್ಲ. ಮುಸ್ಲಿಂ ಸಮುದಾಯದ ನೇತೃತ್ವ ಸ್ಥಾನದಲ್ಲಿರುವವರು ಈ ಸಂದರ್ಭದಲ್ಲಿ ಕಾಣೆಯಾಗ್ತಾರೆ. ಮಸೀದಿ ಜಮಾತ್ನ ಅಧ್ಯಕ್ಷರುಗಳು, ಮೌಲ್ವಿಗಳು, ಕಾಜಿಗಳು ಇತ್ಯಾದಿ ಪ್ರಭಾವಿ ಗುಂಪು ಇಂಥ ಸಂದರ್ಭಗಳಲ್ಲೆಲ್ಲ ಪರದೆಯ ಹಿಂದಿರುತ್ತೆ. ಒಂದು ಕ್ಷೇತ್ರದಲ್ಲಿರುವ ಎಲ್ಲ ಮಸೀದಿಗಳು ಮತ್ತು ಅದರ ನೇತೃತ್ವ ಸ್ಥಾನದಲ್ಲಿರುವವರು ಪರಸ್ಪರ ಸಂವಹನ ನಡೆಸಿ ಒಂದು ತಂಡ ಕಟ್ಟಿಕೊಂಡು ರಾಜಕೀಯ ಪಕ್ಷಗಳನ್ನು ಭೇಟಿಯಾಗುವ ಪ್ರಯತ್ನವನ್ನೇ ನಡೆಸೋದಿಲ್ಲ. ಕೊನೆಗೆ ಸಮುದಾಯದಲ್ಲಿ ಎಲ್ಲರೂ ನಾಯಕರಾಗ್ತಾರೆ. ಎಲ್ಲರೂ ಚುನಾವಣೆಯಲ್ಲಿ ಸ್ಪರ್ಧಿಸುವುದಕ್ಕೆ ತಮ್ಮ ಅಭ್ಯರ್ಥಿತನವನ್ನು ಘೋಷಿಸ್ತಾರೆ, ನಾಮಪತ್ರ ಸಲ್ಲಿಸ್ತಾರೆ. ಅಂತಿಮವಾಗಿ ವಿರೋಧಿಗಳ ಬಯಕೆ ಏನಿರುತ್ತೋ ಅದುವೇ ಈಡೇರುತ್ತೆ. ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಮುಸ್ಲಿಂ ಸಮುದಾಯದ ಪ್ರಾತಿನಿಧ್ಯ ಚುನಾವಣೆಯಿಂದ ಚುನಾವಣೆಗೆ ಕಡಿಮೆಯಾಗ್ತಾ ಬರ್ತಾ ಇದೆ. ಇದಕ್ಕಿರುವ ಕಾರಣಗಳನ್ನು ಪರಿಶೀಲಿಸಿ ಅಥವಾ ಪರಿಶೀಲಿಸುವುದಕ್ಕೆ ಆಯಾ ಕ್ಷೇತ್ರಗಳಲ್ಲಿ ತಜ್ಞರ ತಂಡವನ್ನು ರಚಿಸಿ ಅವಲೋಕನ ನಡೆಸುವ ಪ್ರಯತ್ನಗಳು ನಡೆಯೋದೇ ಇಲ್ಲ. ಚುನಾವಣೆ ಮುಗಿದ ಬಳಿಕ ಮುಂದಿನ ಚುನಾವಣೆಯ ನಡುವೆ ಸರ್ವಮಾನ್ಯ ನಾಯಕನನ್ನು ತಯಾರಿಸುವ ಬಗ್ಗೆ ಯೋಜನೆಗಳೇ ರೂಪುಗೊಳ್ಳೋದಿಲ್ಲ. ಚುನಾವಣೆ ಬಂದಾಗ ಮತ್ತೆ ಮುಸ್ಲಿಂ ಸಮುದಾಯ ತನ್ನ ಪ್ರಾತಿನಿಧ್ಯದ ಕೊರತೆಯ ಬಗ್ಗೆ ಮಾತಾಡುತ್ತೆ, ಬಂಡಾಯ ಹೇಳುತ್ತೆ, ನಾಮಪತ್ರವನ್ನು ಸಲ್ಲಿಸುತ್ತೆ. ಚುನಾವಣೆ ಮುಗಿದ ಬಳಿಕ ಮತ್ತೆ ಮೌನವಾಗುತ್ತೆ. ಮುಸ್ಲಿಂ ಸಮುದಾಯವನ್ನು ರಾಜಕೀಯ ಪಕ್ಷಗಳು
ಗಂಭೀರವಾಗಿ ಪರಿಗಣಿಸಬೇಕಾದ್ರೆ ಪ್ರಬಲ ನಾಯಕತ್ವ, ರಾಜಕೀಯ ತಂತ್ರಗಾರಿಕೆ ಮತ್ತು ವೈಚಾರಿಕ ಭಿನ್ನತೆಯ ಹೊರತಾಗಿಯೂ ಪ್ರಾತಿನಿಧ್ಯದ ವಿಷಯದಲ್ಲಿ ಏಕಧ್ವನಿಯನ್ನು ಹೊಂದುವುದು ಬಹಳ ಅಗತ್ಯ ಎಂದು ಎಲ್ಲ ಬೆಳವಣಿಗೆಗಳು ತಿಳಿಸುತ್ತೆ. ದೀರ್ಘಕಾಲೀನ ಯೋಜನೆಯನ್ನು ಮಾಡಿಕೊಳ್ಳದೆ ರಾಜಕೀಯ ಪಕ್ಷಗಳನ್ನು ಮಾತ್ರ ದೂರುವುದರಿಂದ ಅವಕಾಶ ಸಿಗುವ ಸಾಧ್ಯತೆಗಳು ಬಹಳ ಕಡಿಮೆ. ಹಿಂದೂ ಮುಸ್ಲಿಂ ಸಹಿತ ಎಲ್ಲರನ್ನೂ ಒಳಗೊಳ್ಳುವ ಮತ್ತು ಅವರಲ್ಲಿ ಪ್ರಭಾವ ಬೀರುವ ಹಲವು ನಾಯಕರನ್ನು ತಯಾರಿಸುವ ಅಗತ್ಯ ಸಮುದಾಯಕ್ಕಿದೆ. ಇಂತಹ ಪರಿವರ್ತನೆಗೆ ಸಿದ್ಧವಾಗದ ಹೊರತು ಮುಸ್ಲಿಂ ಸಮುದಾಯ ರಾಜಕೀಯವಾಗಿ ದುರ್ಬಳಕೆಗೆ ಮತ್ತೆ ಮತ್ತೆ ಒಳಗಾಗ್ತಾನೇ ಇರಬೇಕಾಗತ್ತೆ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.